ಹಾಯ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರಮ್ಯಾ. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮ್ದು ಸೆಕೆಂಡ್ ಡೇ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಹೆಡಿಂಗ್ ಟು ಊಟಿ, ಬಟ್ ಆನ್ ದ ವೇ ಇಲ್ಲಿ ನಾವು ಬಂಡೀಪುರ ಹತ್ರ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ವಿಂಡೋಸ್ ಎಲ್ಲಾನು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಪ್ರಾಣಿಗಳು ಬರುತ್ತಂತೆ. ಸೊ ಅದಕ್ಕೆ ನಾನಂದೆ, ನಿನ್ ದೊಡ್ಡ ಎದುರು ಪುಕ್ಲ ಅಂತಂದ್ರೆ ಅವರು ಎದುರು ಪುಕ್ಲನ ನಮ್ಮ ಪಕ್ಕದ ಮನೆಯವರು, ಅವರು ಪ್ರಾಣಿಗಳೆಲ್ಲ ಏನು ಮಾಡ್ದಿರೋದಕ್ಕೆ ಅಂತ ಇದ್ದಾರೆ. ಸೊ ಫೈನ್, ಇದೇ ನಮ್ಮ ಬಂಡೀಪುರ್. ನಮ್ಮ ಅಂದ್ರೆ ನಮ್ಮ ಎಲ್ಲರ ನೋಡಿ, ಮಂಕಿ ಹೋಗ್ತಾ ಇದೆ. ಫಸ್ಟ್ ಪ್ರಾಣಿ ನೋಡಿದ್ ನಾವು. ನಮ್ಮ ಫಾರೆಸ್ಟ್ ಜರ್ನಿ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ. ಸೊ ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡಿದ್ದ, ಎದ್ದು ಕುತ್ಕೊಂಡು ನೋಡ್ತಾ ಇದ್ದಾನೆ. ಒಂದು ಜಂಗಲ್ ಬಂದ ತಕ್ಷಣ ಎಬ್ಸ್ ಮಮ್ಮಿ ಅಂತಂದ. ಸೊ ಎಬ್ಸ್ದೆ. So how do you feel, Somshekar? Very hot. Hot? Fine. ಸ್ವಲ್ಪ ದೂರ 1 hour ಆದ್ರೆ ಕೋಲ್ಡ್ ಆಗುತ್ತೆ. ಊಟಿಗೆ ಹಂಗೆ ಯು ಆರ್ ಹೆಡಿಂಗ್ ಟು ಊಟಿ. ಸೊ ದಿಸ್ ಇಸ್ our second day of journey. ಸೊ ಬನ್ನಿ, ನಮ್ಮ ಜೊತೆ ನಿಮಗೂ ಊಟಿನೆಲ್ಲ ತೋರಿಸ್ತೀವಿ. ಸೊ ಫೈನ್, ಐ ಗೆಸ್ ಯು ಗೈಸ್ ವಿಲ್ ಎಂಜಾಯ್. ಸೊ ಫೈನ್, ಲೆಟ್ಸ್ ಮೀಟ್ ಇನ್ ಊಟಿ. ಬಂಡೀಪುರ ಎಂಟರ್ ಆದ ತಕ್ಷಣ ನಿಮಗೆ ತುಂಬಾನೇ ಡಿಯರ್ಸ್ ಕಾಣುತ್ತೆ. ಸೊ ಲೈಕ್ ನಮ್ಮ ಕಡೆ ಹೆಂಗೆ ಕುರಿ ಮೇಕೆ ಎಲ್ಲ ಮೇಯಿಸ್ತಾ ಇರ್ತಾರಲ್ವ, ಅದೇ ಥರ ಡಿಯರ್ ಅದ್ರ ಪಾಡ್ಗೆ ಅದು ಮೇಯ್ತಾ ಇರುತ್ತೆ. ತುಂಬಾ ಇರುತ್ತೆ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ವ್ಯೂ. ಬಟ್ ಏನು ಅಂದರೆ ಆನೆಗಳು ಬರೋದು ತುಂಬ ಚಾನ್ಸಸ್ ಇರುತ್ತೆ. ನಾವು ಹೋಗಿದ್ದ ದಾರಿಯಲ್ಲಿ ಆನೆನೂ ಬಂದಿತ್ತು, ಬಟ್ ರೋಡಲ್ಲಿ ಇರಲಿಲ್ಲ, ರೋಡ್ ಪಕ್ಕನೇ ಇತ್ತು. ಥ್ಯಾಂಕ್ ಗಾಡ್ ನಮಗೆ ಏನೂ ಅಷ್ಟೊಂದು ಕಷ್ಟ ಆಗಲಿಲ್ಲ. ಸೊ ಇದು ನಮ್ಮದು ಮೈಸೂರಲ್ಲಿ ಇದ್ದಿದ್ದು ಹೋಟೆಲ್ಲು. ಸ್ಮಾಲ್ ಗ್ಲಿಮ್ಸ್ ಕೊಟ್ಟೆ. ಆಮೇಲೆ ಬಂಡೀಪುರ್ ನೋಡಿ, ಇಲ್ಲಿ ನೋಡ್ತಾ ಇದ್ದಂಗೆ ನಿಮಗೆ ಎಷ್ಟೊಂದು ಜಿಂಕೆ ಕಾಣುತ್ತೆ. ಸೊ ಇದೇ ಥರ ನಿಮ್ಗೆ ಅಲ್ಲಲ್ಲಿ ಎಲ್ಲ ನೀಲಗಿರಿ ಫಾರೆಸ್ಟ್ ಎಂಟರ್ ಆಗ್ತಾ ಇದ್ದವ್ರಿಗೂ ಅದೇ ಥರನೇ ಇರುತ್ತೆ. ಬಟ್ ಸಮ್ಟೈಮ್ಸ್ ಸುಮಾರು ಜನಕ್ಕೆ ರೋಡ್ ಮೇಲೆ ಆನೆನೂ ಬರುತ್ತೆ ಅಂತಾರೆ. ಬಟ್ ನಮಗೇನು ಆ ಥರ ಆಗಲಿಲ್ಲ, ಆನೆ ಇರಲಿಲ್ಲ. ಬಟ್ ತುಂಬಾ ಪಿಕಾಕ್ಸು, ಜಿಂಕೆ ಮತ್ತು ಬೇರೆ ಬೇರೆ ಥರ ಅನಿಮಲ್ಸ್ ಎಲ್ಲ ಕಾಣಿಸ್ತು. ಆನೆ ಮಾತ್ರ ಒಂದು 2 ಸ್ಪಾಟ್ಸಲ್ಲಿ ನಮಗೆ ತುಂಬ ಪಕ್ಕದಲ್ಲೇ ಇತ್ತು. ನಮಗೆ ಸ್ವಲ್ಪನೇ ಭಯ ಆಯಿತು. ನಮಗೆ ಹೆಂಗಾಗಿತ್ತು ಅಂದರೆ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಥರ ಭಯ ಆಗಿತ್ತು. ಬಟ್ ಫೈನ್, ಥ್ಯಾಂಕ್ ಗಾಡ್ ಏನೂ ಆಗಲಿಲ್ಲ, ಚೆನ್ನಾಗೇ ಹೋಯಿತು ಜರ್ನಿ ಎಲ್ಲ. ಬರ್ತಾ ಏನು ನೋಡಲಿಲ್ಲ, ಹೋಗ್ತಾ ಮಾತ್ರ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಆ್ಯನಿಮಲ್ಸ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಇದು ನೀವು ರೈನಿ ಸೀಸನಲ್ಲಿ ಹೋದರೆ ಇನ್ನೂ ಗ್ರೀನರಿಯಾಗಿರುತ್ತೆ. ಈಗಲೇ ಇಷ್ಟು ಚೆನ್ನಾಗಿದೆ ಅಂದಾಗ ರೈನಿ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಯು ವಿಲ್ ಎಂಜಾಯ್ ದ ಕ್ಲೈಮೇಟ್. ಇಟ್ಸ್ ಲೈಕ್ ಅ ಹೆವೆನ್ ಅಂತಲೇ ಹೇಳ್ಬೋದು. ನಮಗೆ ನೋಡ್ದಿರೋಂಥ ಪ್ಲೇಸಸ್ ತುಂಬಾ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ಊಟಿ. ನಮ್ಮ ಬೆಂಗಳೂರಿಯನ್ಸ್ಗೆ, ಮೈಸೂರಿಯನ್ಸ್ಗೆ ತುಂಬಾ ಹತ್ರ ಆಗಿರೋವಂಥ ಪ್ಲೇಸು. ಬಟ್ ಇದೇ ಥರನೇ ನಮಗೆ ಎಷ್ಟೊಂದು ಪ್ಲೇಸಸ್ ಇರುತ್ತಲ್ವ. ಸೊ ಯು ಕ್ಯಾನ್ ಟ್ರಾವೆಲ್ ಆ್ಯಂಡ್ ಎಂಜಾಯ್ ದ ಕ್ಲೈಮೇಟ್ ನೇಚರ್ ಎಂಜಾಯ್ ಮಾಡೋರು ತುಂಬ ಇಷ್ಟಪಡ್ತಾರೆ. ನೋಡಿ, ಇಲ್ಲೊಂದು 2 ಪೀಕಾಕ್ಸ್ ಕಾಣಿಸ್ತು. ಇಟ್ಸ್ ಅಗೇನ್ ರೋಡ್ ಸೈಡಲ್ಲೇ ಇತ್ತು, ತುಂಬ ಪಕ್ಕದಲ್ಲೇ ಇತ್ತು. ನಾವು ಅದಕ್ಕೇನು ಮಾಡಲಿಲ್ಲ ಅಂದರೆ ಅದು ನಮ್ಮನ್ನೇನು ಮಾಡಲ್ಲ. ಬಟ್ ಇದೆಲ್ಲ ಹಾರ್ಮ್ಲೆಸ್ ಅನಿಮಲ್ಸು, ಅದ್ರ ಪಾಡಿಗೆ ಅದಿರುತ್ತೆ. ಬಟ್ ಎಲಿಫೆಂಟ್ಸ್ ವೆನ್ ಇಟ್ ಕಮ್ಸ್ ಸ್ಟೇ ಸೇಫ್ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಎಲಿಫೆಂಟು. ಇದು ಸ್ವಲ್ಪ ದೂರದಲ್ಲಿ, ಇದು ಸ್ವಲ್ಪ ಹತ್ರದಲ್ಲಿ, ತುಂಬಾ ಹತ್ರದಲ್ಲಿತ್ತು ಈ 3 ಎಲಿಫೆಂಟ್ಸು. ಇದಕ್ಕೆ ಮುಂಚೆ ಬಂಡೀಪುರ ಎಂಟರ್ ಆದ ತಕ್ಷಣವೇ ನಮಗೆ ಗುಂಪಾಗಿ ಒಂದು 5-6 ಎಲಿಫೆಂಟ್ಸು ಪಕ್ಕದಲ್ಲೇ ರೋಡಲ್ಲಿ ಕಾಣಿಸ್ತು. ಬಟ್ ಐ ಡೋಂಟ್ ನೋ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾವು ಒಂದು ಸ್ವಲ್ಪ ಮುಂದೆ ಹೋಗಿ ಹಿಂದೆ ಬಂದು ನೋಡೋ ಅಷ್ಟೊತ್ತಿಗೆ ಮಾಯ ಆಗೋಗಿತ್ತು, ಆ ಥರ ಇತ್ತು. ಸೊ ಫೈನಲಿ ಎಂಟರಿಂಗ್ ಟು ನೀಲಗಿರಿ ಡಿಸ್ಟ್ರಿಕ್ಟ್, ಊಟಿ ಎಂಟರ್ ಆದ್ವಿ. ಎಂಟರ್ ಆದ ತಕ್ಷಣ ನಿಮಗೆ ಕಾಣಿಸೋದೆ ಟೀ ಪ್ಲಾಂಟೇಶನ್ಸ್ ಮತ್ತು ಓಕ್ ಟ್ರೀಸ್, ಪೈನ್ ಟ್ರೀಸ್ ಎಲ್ಲ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ನಾವು ಹೋಗಿದ್ದ ಸ್ವಲ್ಪ ಮಳೆ ಕೂಡ ಆಯಿತು. ಆವತ್ತಿನ ದಿನ ಕ್ಲೈಮೇಟ್ ಸಕ್ಕದಾಗಿತ್ತು. ಐ ಎಂಜಾಯ್ಡ್. ಇದು ಬಂದ್ಬಿಟ್ಟು ಮೇ 1ದು ಮೇ 1 ವ್ಲಾಗ್ ಇದು. ಸಾರಿ, ಇಟ್ ಹಸ್ ಬೀನ್ ಲಾಟ್ ಆಫ್ ಡಿಲೇ ಇದಕ್ಕೆ. ಯಾಕಂದರೆ ನನಗೂ ನಮ್ಮ ಫ್ಯಾಮ್ಲಿ ಕಡೆ ಫಂಕ್ಷನ್ಸ್ ಒಂದು 2-3 ಇತ್ತು. ಪ್ಲಸ್ ನನ್ನ ಮಗಂದು ಸ್ಕೂಲ್ಸ್ ಇಲ್ವಲ್ಲ, ಸೊ ಒಂದು ವೆಕೇಶನ್ಸ್ ಅಂತ ನಮ್ಮ ಆಂಟಿ ಮನೆಗೆಲ್ಲ ಹೋಗಿದ್ದೆ. ಆ ಒಂದು ವಿಡಿಯೋನು ನಿಮಗೆ ನೋಡಿರ್ತೀರಾ, ಲೈಕ್ ಶಾರ್ಟ್ಸಲ್ಲಿ. ಸೊ ಆ ಥರ ನನ್ನ ಟೈಮ್ ತುಂಬಾ ಕಾಂಪ್ಯಾಕ್ಟ್ ಆಗಿತ್ತು. ಅದ್ರ ಜೊತೆಗೆ ನನ್ನ ವರ್ಕು ಇತ್ತಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗಿತ್ತು.
ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ನನ್ನ ಲಿಪ್ಸ್ಟಿಕ್ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ. ಅವಳನ್ನ ಈ ಕಮ್ಮಿ ತರ ಅಲ್ಲ, ನಾನು ಕುದುರೆ ಯೂಶಲಿ ಕಮ್ಮಿನೇ ಹತ್ತಿಸಿ ಹಾಕೋದು. ಅದು ಕಳ್ಸ್ಬಿಡೋಣ ಹೋಗಿತ್ತು ಅಂತ ಎಲ್ಲಾದ್ರೂ ಸ್ವಲ್ಪ ಅಂತ ಟಚ್ ಅಪ್ ಅನ್ಕೊಂಡಿದೀನಿ. ಮಾಡ್ತಾ ಇದ್ದಕ್ಕೆ ನಮ್ಮ ಹಸ್ಬೆಂಡ್ ಅದನ್ನ ಕಾಮಿಡಿಯಾಗಿ ಕ್ರಿಯೇಟ್ ಮಾಡ್ತಾ ಗದ್ರೆ ಇದ್ರು. ಅದು ಗದ್ರೆ ಗದ್ರೆ ವಾಯ್ಸ್ ಹಾಕಿದ್ರೆ ಗದ್ರೆ ಹಾಕ್ತೀನಿ, ಇಲ್ಲ ರಮ್ಮಿ ಅಂದ್ರೆ ಇಲ್ಲ. ಕುದುರೆ ಎಕ್ತಾಳೆ ಈಗ. ಇದು ಬಂದ್ಬಿಟ್ಟು ಫಸ್ಟ್ ಡೆಸ್ಟಿನೇಷನ್. ನಾವು ಲೈಕ್ ಮೈಸೂರು ಟು ಊಟಿ ಬರ್ತಾ ಇದು ಫಸ್ಟ್ ಡೆಸ್ಟಿನೇಷನ್ ನಮಗೆ ಸಿಕ್ಕಿದ್ದು. ಇದು ಬಂದ್ಬಿಟ್ಟು ಶೂಟಿಂಗ್ ಸ್ಪಾಟ್ ಅಂತ ಅಂತಾರೆ. 9th ಮೈಲು, ಐ ಆಮ್ ನಾಟ್ ಶ್ಯೂರ್ ಲೈಕ್ ಪ್ಲೇಸ್ ಹೆಸರು. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಮಳೆ ಟೈಮಲ್ಲಿ ಹೋದಾಗ ನಿಮಗೆ ವ್ಯೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ್ಲೂ ಅಷ್ಟೇ ಸಖತ್ತಾಗಿತ್ತು. ಐ ಜಸ್ಟ್ ಎಂಜಾಯ್ಡ್. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ. ಬ್ಯಾಕ್ಗ್ರೌಂಡ್ ನೋಡಿ, ನಿಮ್ಗೆ ಯಾವುದೇ ಎಡಿಟಿಂಗ್ ಬೇಕಾಗಿಲ್ಲ ಫೋಟೋಸ್ಗೆ, ಅಷ್ಟು ಚೆನ್ನಾಗಿರುತ್ತೆ ಈ ಬ್ಯಾಕ್ಗ್ರೌಂಡ್ಸು. ಇಲ್ಲಿ ಸ್ವಲ್ಪ ಮೇಲಕ್ಕೆ ಹತ್ತಿ ಪೀಕ್ ವ್ಯೂ ಅಲ್ಲಿ ಹೋದಾಗ ನಿಮಗೆ ಒಂದು ವ್ಯೂ ಕಾಣುತ್ತೆ. ಅಲ್ಲಿ ನೀವು ಫೋಟೋಸ್ ತಗೊಂಡು ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಸ್ಪಾಟ್. ಇಲ್ಲಿ ಸುಮಾರು ಶೂಟಿಂಗ್ಸ್ ನಡೆದಿದೆ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಈ ನಾವು ನಡೀತೀವಲ್ವಾ, ಈ ಪ್ಲೇಸ್ ಎಲ್ಲಾನು ಗ್ರೀನರಿ ಆಗಿರುತ್ತೆ ಮಳೆ ಇದ್ದಾಗ. ಸಿನ್ಸ್ ಮಳೆ ಇಲ್ದಿರೋ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಅಷ್ಟೊಂದಿಲ್ಲ. ಅದೇ ಕೆಳಗೆ ಬಂದರೆ ಇದೊಂದು ಸ್ಮಾಲ್ ಶಾಪ್ ಇತ್ತು, ಲೈಕ್ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಎಲ್ಲ ಇತ್ತು. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ತೀರಾ ಏನು ಕಾಸ್ಟ್ಲಿ ಅನಿಸ್ತಾ ಇಲ್ಲ ನನಗೆ. ಓಕೆ ಓಕೆ ಆ ಥರ ಇತ್ತು. ಸೊ ನಾವೇನು ಅಷ್ಟೊಂದಿಲ್ಲ, ಏನೂ ಪರ್ಚೇಸ್ ಮಾಡಿಲ್ಲ ಅಲ್ಲಿ. ಯಾಕಂದರೆ ವಿ ಹ್ಯಾವ್ ಎಟ್ ಮೋರ್ ಟು ಸಿ ಅಲ್ವಾ. ಬೇರೆ ಕಡೆ ಏನಾದರೂ ಡಿಫ್ರೆಂಟಾಗಿ ಸಿಗುತ್ತೆ ಅಂತ ನಾವೇನು ತಗೊಳಕ್ಕೆ ಹೋಗಿಲ್ಲ. ಮೋರ್ ಓವರ್ ಬೆಂಗಳೂರಲ್ಲಿ ಸಿಗದಿರೋ ಅಂಥದ್ದು ಎಲ್ಲೂ ಸಿಗೋಲ್ಲ ಅಂತನಲ್ಲ, ಎಲ್ಲ ಕಡೆನೂ ಸೇಮೇ. ಬಟ್ ಪ್ರೈಸಸ್ ಕಂಪ್ಯಾರಿಟಿವ್ಲಿ ಇಲ್ಲೇ ಸ್ವಲ್ಪ ಹೈ ಇರುತ್ತೆ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ. ಅದಕ್ಕಾಗಿ ನಮ್ಗೇನು ಅಲ್ಲಿ ಫೇಮಸ್ ಇರುತ್ತೋ ಅದನ್ನು ಮಾತ್ರ ತಗೊಂಡು ಬಂದ್ವಿ ಅಷ್ಟೆ. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾನೆ ನಮಗೆ ಸಿಕ್ಕಿದ್ದು ಪೈಕಾರ ಫಾಲ್ಸು. ಪೈಕಾರ ಫಾಲ್ಸ್ ಬೋಟಿಂಗು ಮತ್ತು ಪೈಕಾರ ಫಾಲ್ಸು ಕ್ಲೋಸ್ ಮಾಡಿದ್ರು. ಸಿನ್ಸ್ ಅವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಫೈರ್ ಆಗಿರೋದ್ರಿಂದ ಆ ವೀಕ್ ಫುಲ್ ಕ್ಲೋಸ್ ಅಂತಂದಿದ್ರು. ಸೊ ವಿ ಡಿಡ್ ನಾಟ್ ಸಿ ದ್ಯಾಟ್. ಬಟ್ ನೆಕ್ಸ್ಟ್ ಟು ದಟ್ ಆ ಫಾಲ್ಸಿಂದ ಕನೆಕ್ಟ್ ಆಗಿರೋಂಥ ವ್ಯೂ ಇತ್ತು. ಅದನ್ನು ನೋಡ್ಕೊಂಡು ಸೀದಾ ಬಂದಿದೆ ರೂಮಿಗೆ. ಸೊ ರೂಮ್ ನಮಗೆ ಡೀಸೆಂಟಾಗೇ ಇತ್ತು, ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿ. ಆ್ಯಂಡ್ ಫ್ರಮ್ ದ ರೂಮ್ ನಮಗೆ ವ್ಯೂ ಮಾತ್ರ ಸಖತ್ತಾಗಿತ್ತು. ನನಗೆ ಸಖತ್ ಇಷ್ಟ ಆಗಿತ್ತು ರೂಮು. ಕಾಸಿ ಆಗಿ, ನೀಟಾಗಿ, ಸಖತ್ತಾಗಿತ್ತು. ನನಗೆ ರೂಮ್ ತುಂಬಾ ಇಷ್ಟ ಆಯಿತು. ದಿಸ್ ಇಸ್ ಅ ಸ್ಮಾಲ್ ವ್ಯೂ ಆಫ್ ಅವರ್ ರೂಮ್. ನನ್ನ ಮಗ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ ಹೆಂಗಿದೆ ಏನು ಅಂತ. ಅದು ವ್ಯೂ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಿಮಗೆ ರೂಮ್ ಬುಕ್ ಮಾಡಬೇಕಂದ್ರೆ ಆಫ್ಲೈನಲ್ಲಿ ಹೋದರೆ ಪೀಕ್ ಡೇಸಲ್ಲಿ ನಿಮಗೆ ಸಖತ್ ಕಾಸ್ಟ್ ಹೇಳ್ತಾರೆ, 1:2 ಹೇಳ್ತಾರೆ. ಮೇನ್ಲಿ ಯು ಕ್ಯಾನ್ ಬುಕ್ ಫ್ರಮ್ ಮೇಕ್ ಮೈ ಟ್ರಿಪ್ ಇಲ್ಲ ಗೋಡಾ, ಆ ಥರ ಒಂದು ವೆಬ್ಸೈಟ್ಸಲ್ಲಿ ಬುಕ್ ಮಾಡಿದಾಗ ನಿಮಗೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಬಟ್ ನಮಗೂ ಇದು ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಆ ಪ್ರೈಸಿಗೆ. ಯಾಕಂದರೆ ನಾವು ಲಾಸ್ಟ್ ಮೂಮೆಂಟ್ 1 ವೀಕ್ ಬಿಫೋರ್, ಲೈಕ್ 1 or 2, ನಾಟ್ ಈವನ್ 1 ವೀಕ್, ಇಟ್ ಈಸ್ ಲೈಕ್ 2-3 ಡೇಸ್ ಬಿಫೋರ್ ಬುಕ್ ಮಾಡ್ಕೊಂಡ್ವಿ. ನೋಡಿ ವ್ಯೂ ನೋಡಿ ಸಖತ್ತಾಗಿದೆ. ಕ್ಲೈಮೇಟು ಅಷ್ಟೇ ಕೂಲಾಗಿತ್ತು. ನಾನು ಅಂದ್ಕೊಂಡೆ ಇಷ್ಟು ಕೂಲಾಗಿರುತ್ತೆ ಅಂದರೆ. ನಮ್ಮ ಹಸ್ಬೆಂಡ್ ಅಂದರು, ಇದಲ್ಲ ನೀನು ವಿಂಟರಲ್ಲಿ ಬಂದರೆ ನೀನು ಆಚೆ ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಕೂಲಾಗಿರುತ್ತೆ. ಬಟ್ ವಿಂಟರ್ ಎಕ್ಸ್ಪೀರಿಯೆನ್ಸ್ ಒಂದ್ಸತಿ ಮಾಡಬೇಕು, ಮಾಡ್ತೀವಿ. ಓಕೆ, ಸೊ ಹೇಳಿ ನಮ್ಮ ರೂಮ್ ಹೆಂಗಿತ್ತು ಅಂತ. ಆ್ಯಂಡ್ ದಿಸ್ ಇಸ್ ಆರ್ ರೂಮ್ ಟೂರ್. ಚೆನ್ನಾಗಿದೆಯಾ? ಆ್ಯಂಡ್ ಒನ್ಸ್ ಅದಾದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಅಲ್ಲೇ ಪ್ರೊವೈಡ್ ಮಾಡಿದ್ದು ತಿಂದ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಶಾಪಿಂಗ್ಗೆ. ವೇರ್ ಆರ್ ವಿ? We are in Ooty. ಎಷ್ಟು Too ಟೈಮು? cold. ಟೈಮ್ ಎಷ್ಟು? 5 ಗಂಟೆ. ಐದು ಗಂಟೆ. ಆಲ್ಮೋಸ್ಟ್ 5. View ನೋಡಿ guys. ವ್ಯೂ ನೋಡಿ ನಮ್ದು ಹೆಂಗಿದೆ ಅಂದರೆ Full ಚಳಿ guys. 2:30ಗೆಲ್ಲನೂ ಆಲ್ಮೋಸ್ಟ್ ತುಂಬ ಥಂಡಿ ಸ್ಟಾರ್ಟ್ ಆಗೋಯ್ತು. ಇವತ್ತು ಸ್ವಲ್ಪ ಡ್ರಿಸ್ಲಿಂಗ್ ಬೇರೆ ಆಯಿತು ಅಲ್ಲಲ್ಲಿ. ಸಕ್ಕತ್ತಾಗಿದೆ ಕ್ಲೈಮೇಟು. ಯು ಹ್ಯಾವ್ ಟು ಫೀಲ್ ದಿಸ್ ನೇಚರ್ ಆ್ಯಂಡ್ ಕ್ಲೈಮೇಟ್. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇಟ್ಸ್ ಲೈಕ್ ಅ ಲಾಂಗ್ ಟೈಮ್ ವಿಶ್ ಲಿಸ್ಟ್ ಫಾರ್ ಮೀ. Yeah. ಓಕೆ, ಬನ್ನಿ ಶಾಪಿಂಗ್ ಹೋಗ್ತಾ ಇದ್ದೀವಿ, ನೋಡೋಣ ಏನೇನ್ ಸಿಗುತ್ತೆ, ತಗೊಳ್ಳೋಣ? ಏನೇನು ಸಿಗುತ್ತೆ ಅಂತ ನೋಡೋಣ. ನಮ್ಮಮ್ಮ ಬಜೆಟೇ ಜಾಸ್ತಿ ಮಾಡಲ್ಲ, ಚೂರು ಕಮ್ಮಿ ಮಾಡ್ತೇನೆ ನಮ್ಮಮ್ಮ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬಜೆಟ್ ಜಾಸ್ತಿ ಮಾಡ್ತೀನಾ? ಹಾಯ್ ವೇರಾವಿ. We are in Ooty. See the view. ಈಗ ವ್ಯೂ ಸಿ ಹೆಂಗಿದೆ ಅಂದರೆ ಸಖತ್ತಾಗಿದೆ ಕ್ಲೈಮೇಟ್ ಮಾತ್ರ. ಕೋಲ್ಡ್ ಕ್ಲೈಮೇಟ್. ಅದಕ್ಕೆ ನನಗೆ ಈಗ ಅಲ್ಲಲ್ಲ 5:30, ಈಗ 5:30 ಆಗಿದೆ. 8ಗೆಲ್ಲ ಇಲ್ಲ 5:30 ಆಗಿದೆ. ನಾವು ಊಟಿ ರೀಚ್ ಆಗೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ 7
7 o'clock ಮೈಸೂರು ಬಿಟ್ಟಿದ್ದು 7:30ಗೆ. ಸೊ ಅಲ್ಲಲ್ಲಿ ಪ್ಲೇಸಸ್ನ ಕವರ್ ಮಾಡಿಕೊಂಡು ರೀಚ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3 o'clock ಆಯಿತು. ಸೊ ಸಕ್ಕದಾಗಿದೆ ಕ್ಲೈಮೇಟ್ ಮಾತ್ರ. ಯು ಹ್ಯಾವ್ ಟು ಫೀಲ್ ದ ನೇಚರ್. ಎಲ್ಲೂ ಹೋಗ್ಬಿಟ್ರು ಪಪ್ಪ, ಅಲ್ಲಿ ನೋಡಿ ನಮ್ಮ ಮನೆಯವ್ರು ಹೋಗ್ಬಿಟ್ರು. ಅವರು ಅವ್ರ ಪಾಡ ಅವ್ರು ಹೋಗ್ತಾನೆ ಇರ್ತಾರೆ ನೋಡಿ ಎಷ್ಟು ದೂರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫೈನ್. ಸೊ ಈಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ ಮಾರ್ಕೆಟ್ ಕಡೆ. ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಒಂದು 3-4 ಟೈಮ್ಸ್ ಅಂತೂ ಬಂದಿದ್ದಾರೆ ಅವರು. ನನ್ನ ಚಿಕ್ಕವಾಗ ಎಲ್ಲ ಕಡೆ ಕರ್ಕೊಂಡು ಬರ್ತೇವೆ. ಅದಕ್ಕೆ ಇವಾಗ ಒಂದು ದೊಡ್ಡವನಾದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಿಗೆ ಸ್ವಲ್ಪ ಲೇಟಾಗೆ ಪ್ಲ್ಯಾನ್ ಮಾಡಿದ್ವಿ ನಾವು. ಈಗ ಅವ್ನಿಗೇನೋ ಚಾಕ್ಲೇಟ್ಸ್ ಬೇಕಂತೆ. ಸೊ ನೋಡೋಣ ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ. ಓಕೆ, ಕ್ಯಾಚ್ ಯು ಇನ್ ದ ಶಾಪಿಂಗ್. ಬನ್ನಿ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಎಲ್ಲಿ ಹೇಳಿ ಬಾಯ್ ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗೋದು. ಇವ್ರ ಊಟಿ ಎಕ್ಸ್ಪೀರಿಯನ್ಸ್ ಗೈ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜಾಸ್ತಿ ಸತಿ ಎಷ್ಟು ಸತಿ ಬಂದಿದ್ದೀರಾ? ನಾನು ವ್ಯೂವರ್ಸ್ಗೆ ಹೇಳ್ತಾ ಇದ್ರೆ ಒಂದು 3-4 ಟೈಮ್ಸ್ ಬಂದಿರ್ತಾರೆ ಅಂತ ನನಗೆ ತಿಳಿಯೋದು ಮಟ್ಟಕ್ಕೆ. ಹೌ ಮೆನಿ ಟೈಮ್ಸ್ ಹ್ಯಾವ್ ಬೀನ್? 3 ಸತಿ ಬಂದಿದೆ. 3 ಟೈಮ್ಸ್. ಇವಾಗ ನಮ್ಮ ಜೊತೆ ಫೋತಾ? ಲೇಡೀಸ್ ಜೊತೆ ಒಂದೇ ಸತಿ ಬಂದಿರೋದು. ನೋಡಿ, ಇಲ್ಲ ಬ್ಯಾಚುಲರ್ ಈಗ ಇರ್ಬೇಕಾದ್ರೆ ಬಂದಿದ್ದಾರೆ, ಯಾರನ್ನೋ ಕರ್ಕೊಂಡ್ ಬಂದಿದ್ದಾರೆ. ಲೇಡೀಸ್ ಅಂದಾಗ್ಲೇ ನಂಗೆ ಅರ್ಥ ಆಯ್ತು. ನೋಡಿ ಎಷ್ಟು ಚಾಲಾಕ್ ನಮ್ಮಪ್ಪ. ಸ್ವೆಟರ್ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತೆ, ಮತ್ತೆ ಚಾಕ್ಲೇಟ್ಸ್ ಕೊಡಿಸ್ತಾರಂತೆ. ನೋಡೋಣ ಎಷ್ಟು ಸ್ಪೆಂಡ್ ಮಾಡ್ತಾರೆ ನಮಗೆ ಅಂತ. ಬರೀ 1,000. ಕುದುರೆ ನೋಡಿ ಗಾಯ್ಸ್, ನೋಡಿ ಕುದುರೆ. ಸೊ ಚಾಕ್ಲೇಟ್ಸ್ ಎಲ್ಲ ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ, ಒಂದು ಸ್ಮಾಲ್ ಶಾಪಲ್ಲೂ ಸಿಗುತ್ತೆ. ಬಟ್ ಅಲ್ಲಿ ಕಿಂಗ್ಸ್ಟನ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ಸು. ಸೊ ನಾವು ಚಾಕ್ಲೇಟ್ಸ್ ತಗೊಂಡು ಪಕ್ಕದಲ್ಲೇ ಇಲ್ಲಿ ಒಂದು ಶಾಪಿಂಗ್ ಮಾರ್ಟ್ ಇತ್ತು. ಸೊ ನನ್ನ ಮಗ ಬಾಮ್ಮ ಹೋಗ್ಬಿಟ್ಟು ಬರೋಣ, ಏನೋ ಟೈಮ್ ಇದೆಯಲ್ವ, ಮನೆ ಅಂತೀನಿ ನೋಡಿ, ರೂಮಿಗೆ ಹೋಗೋಕ್ಕೆ. ಸೊ ಚೆಕ್ ಮಾಡ್ಕೊಂಬರೋಣ ಅಂತ ಅಲ್ಲೋಗಿ ಸುಮಾರು ಏನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಎಲ್ಲ ಲೈಕ್ ಅವೈಲೇಬಲ್ ಇರೋದೇ ಇತ್ತು. ಸೊ ಅವನಿಗೇನೋ ಬೇಕು ಅಂತ ಹೇಳ್ಬಿಟ್ಟು ಅವನೊಂದು 2-3 ಐಟಮ್ಸ್ ತಗೊಂಡ. ಸೊ ದಿಸ್ ಇಸ್ ದ ಸಿಟಿ ರೋಡ್ ಆಫ್ ಊಟಿ. ಸೊ ಮೇನ್ ಶಾಪಿಂಗ್ ಏರಿಯಾ ಇಲ್ಲಿರುತ್ತೆ. ಇಲ್ಲಿ ಅಡ್ಯಾರ್ ಆನಂದ್ ಭವನಲ್ಲಿ ನಮ್ದು ಅವತ್ತಿಂದ ಡಿನ್ನರ್ ಆಯಿತು. ಸೊ ಇಲ್ಲಿ ಮುಗಿಸ್ಕೊಂಡು ಪಕ್ಕದಲ್ಲೇ ನಿಮಗೆ ವರ್ಕಿ ಸಿಗುತ್ತೆ. ಅದು ಇಟ್ಸ್ ಅ ವೆರಿ ಓಲ್ಡ್ ಶಾಪ್ ಅಂತ ಹೇಳ್ತಾರೆ, ವರ್ಕಿ ಫ್ಯಾಕ್ಟ್ರಿ ಅಂತ. ಸ್ಮಾಲ್ ಒನ್. ನನಗೆ ಏನಪ್ಪ ವರ್ಕಿ ಅಂದರೆ ಏನು ಅನ್ನೋ ಥರನೇ ಇತ್ತು. ಬಟ್ ಇಟ್ಸ್ ರಿಯಲಿ ನೈಸ್. ಒಂದ್ಸತಿ ಟೇಸ್ಟ್ ಮಾಡಿ. ಆ್ಯಂಡ್ ವರ್ಕಿ ತಗೊಳಕ್ಕೆ 2 days ಮೈಟ್ ಮಾಡಿದ್ದೀವಿ, ಯಾಕಂದರೆ ಹೋದಾಗೆಲ್ಲ ಸ್ಟಾಕ್ ಖಾಲಿ ಆಗ್ತಾ ಇತ್ತು. ಆ್ಯಂಡ್ ಏನೋ ಎಕ್ಸೈಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.